ಅರ್ಜುನ್ ಅನ್ನೋ ಒಬ್ಬ ಹುಡುಗ ಡಿಗ್ರಿ ಕಂಪ್ಲೀಟ್ ಮಾಡಿ ಹಳ್ಳಿ ಕಡೆಗೆ ಬಂದಿರ್ತಾನೆ. ರಾತ್ರಿ ಲೇಟಾಗಿ ಫೋನ್ ಯೂಸ್ ಮಾಡೋ ಹ್ಯಾಬಿಟ್ ಇರ್ತದೆ ಅವನಿಗೆ. ಒಂದಿನ ಅವನ ಬೆಸ್ಟ್ ಫ್ರೆಂಡ್ ಕಿರಣ್ ಸಡನ್ಲಿ ಮೆಸೇಜ್ ಮಾಡ್ತಾನೆ, ಮಗ ಮಲಗಿದೆಯೇನೋ? ಆಗ ಟೈಮ್ ನೋಡಿದರೆ 2:17 ಆಗಿರುತ್ತೆ. ಅರ್ಜುನ್ ರಿಪ್ಲೈ ಮಾಡ್ತಾನೆ, ಹೌದು ಏನಾಯಿತು? ಆದರೆ ರಿಪ್ಲೈ ಬರೋದಿಲ್ಲ. 5 ನಿಮಿಷ ನಂತರ ಮತ್ತೆ ಅದೇ ಮೆಸೇಜ್, ನನ್ನ ಮನೆಗೆ ಬರಬೇಡ. ಆಗ ಅರ್ಜುನ್ ಕನ್ಫ್ಯೂಸ್ ಆಗ್ತಾನೆ, ಯಾಕಂದರೆ ನೆಕ್ಸ್ಟ್ ಡೇ ಕಿರಣ್ ಬರ್ತಡೇ ಇರ್ತದೆ. ಅವನು ಕಾಲ್ ಮಾಡ್ತಾನೆ, ಆಗ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಹೀಗಿರುವಾಗ ಮುಂದಿನ ಬೆಳಗ್ಗೆ ಹಳ್ಳಿಯಲ್ಲಿ ಶಾಕಿಂಗ್ ನ್ಯೂಸು. ಏನಂದರೆ ಕಿರಣ್ ರಾತ್ರಿ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದಾನೆ ಅಂತ. ಆಗ ಅರ್ಜುನ್ ಫುಲ್ ಶಾಕು, ಯಾಕಂದರೆ ರಾತ್ರಿ ಮೆಸೇಜ್ ಮಾಡಿದ್ದು ಯಾರು? ಅವನು ಸ್ಕ್ರೀನ್ ಶಾಟ್ ನೋಡ್ತಾನೆ, ಮೆಸೇಜ್ ಇನ್ನೂ ಹಾಗೇ ಇರ್ತದೆ. ಆ ರಾತ್ರಿ ಮತ್ತೆ 2:17 ಆಗಿರುತ್ತೆ. ಫೋನ್ ಮತ್ತೆ ವೈಬ್ರೇಷನ್, ಅನ್ನೌನ್ ನೋಟಿಫಿಕೇಷನ್. ನೀನು ಸ್ಕ್ರೀನ್ ಶಾಟ್ ಡಿಲೀಟ್ ಮಾಡಿಲ್ವಾ? ಅರ್ಜುನ್ ಬಾಡಿ ಫುಲ್ಲು ಕೋಲ್ಡ್ ಆಗುತ್ತೆ. ಯಾಕಂದರೆ ಅವನು ರೂಮ್ ಲಾಕ್ ಮಾಡಿಕೊಂಡು ಬೆಡ್ ಮೇಲೆ ಹಾಗೆ ಕೂತಿರ್ತಾನೆ. ಮತ್ತೆ ಅದೇ ಮೆಸೇಜ್, ವಿಂಡೋ ಕಡೆ ನೋಡು. ಅವನ ರೂಮ್ 2nd ಫ್ಲೋರ್ನಲ್ಲಿ, ಆದರೂ ಸ್ಲೋಲಿ ಕರ್ಟನ್ ಮೂವ್ ಆಗಿರುತ್ತೆ. ಅರ್ಜುನ್ ಹತ್ತಿರ ಹೋಗೋದಿಲ್ಲ. ಸಡನ್ಲಿ ಕರೆಂಟ್ ಹೋಗುತ್ತೆ. ಫೋನ್ ಲೈಟ್ ಮಾತ್ರ ಆನ್. ವಾಯ್ಸ್ ನೋಟ್ ಬರುತ್ತೆ. ಏನಂತ ಅಂದರೆ ಅವನ ಟ್ರಂಬ್ಲಿಂಗ್ ಆಗಿ ಓಪನ್ ಮಾಡ್ತಾನೆ. ಅದರೊಳಗೆ ಹೆವಿ ಬ್ರೀತಿಂಗ್ ಸೌಂಡು ಮತ್ತು ಸ್ಲೋ ವಾಯ್ಸು, ನಾನು ಆಕ್ಸಿಡೆಂಟ್ನಲ್ಲಿ ಸಾಯಲಿಲ್ಲ. ಅರ್ಜುನ್ ಫೋನ್ ಡ್ರಾಪ್ ಮಾಡ್ತಾನೆ. ಅವನು ತಕ್ಷಣ ಕಿರಣ್ ಮನೆಗೆ ಹೋಗೋ ಡಿಸೈಡ್ ಮಾಡ್ತಾನೆ. ಹಳ್ಳಿಯ ರೋಡು ಫುಲ್ಲು ಕತ್ಲೆಯಾಗಿರುತ್ತೆ. ಡಾಗ್ ಬೊಗಳೋ ಸೌಂಡ್ ಕೂಡ ತುಂಬಾ ಇರುತ್ತೆ. ಕಿರಣ್ ಮನೆಗೆ ಹೋದಾಗ ಎಲ್ಲರೂ ಮಲಗಿರ್ತಾರೆ. ಆದರೆ ಒಂದು ರೂಮ್ ಲೈಟ್ ಆನ್ ಆಗಿರುತ್ತೆ. ಅರ್ಜುನ್ ನಿಧಾನವಾಗಿ ವಿಂಡೋಯಿಂದ ಒಳಗೆ ನೋಡ್ತಾನೆ. ಅಲ್ಲಿ ಕಿರಣ್ ಫೋನ್ ಟೇಬಲ್ ಮೇಲೆ ಇರ್ತದೆ. ಸ್ಕ್ರೀನ್ ಆಟೋಮೆಟಿಕಲಿ ಆನ್ ಆಗುತ್ತೆ. ನ್ಯೂ ಮೆಸೇಜ್, ಹಿಂದೆ ನೋಡು. ಅರ್ಜುನ್ ನಿಧಾನವಾಗಿ ಬ್ಯಾಕ್ ಸೈಡ್ ತಿರುಗ್ತಾನೆ. ಯಾರೂ ಇರೋದಿಲ್ಲ. ಸಡನ್ಲಿ ಆಪೋಸಿಟ್ ಇಂದ ಸೌಂಡ್, ಟಕ್ ಟಕ್ ಟಕ್. ಅವನು ಫೇರಾದರೂ ಸ್ಟೈರ್ ಕ್ಲೈಂಬ್ ಮಾಡ್ತಾನೆ. ಮೇಲೆ ಓಲ್ಡ್ ಸ್ಟೋರೇಜ್ ರೂಮ್. ಡೋರ್ ಸ್ವಲ್ಪ ಓಪನ್ ಆಗಿರ್ತದೆ. ಒಳಗಿನಿಂದ ಫೋನ್ ರಿಂಗ್ ಟ್ಯೂನ್. ಅದು ಕಿರಣ್ ರಿಂಗ್ ಟ್ಯೂನ್ ಆಗಿರುತ್ತೆ. ಅರ್ಜುನ್ ನಿಧಾನವಾಗಿ ಡೋರ್ ಓಪನ್ ಮಾಡ್ತಾನೆ. ರೂಮ್ ಫುಲ್ ಡಸ್ಟ್. ಮಿಡಲ್ನಲ್ಲಿ ಚೇರ್ ಮೇಲೆ ಓಲ್ಡ್ ಕ್ಯಾಮರಾ ರೆಡ್ ಲೈಟ್ ಬ್ಲಿಂಕ್ ಆಗಿರುತ್ತೆ. ಅವನು ಕ್ಯಾಮ್ರಾ ಓಪನ್ ಮಾಡ್ತಾನೆ. ಲಾಸ್ಟ್ ರೆಕಾರ್ಡಿಂಗ್ ವಿಡಿಯೋ ಪ್ಲೇ ಆಗುತ್ತೆ. ವಿಡಿಯೋನಲ್ಲಿ ಕಿರಣ್ ಅಳುತ್ತಿರ್ತಾನೆ, ನನಗೆ ಹೆಲ್ಪ್ ಬೇಕು, ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ಸಡನ್ಲಿ ವಿಡಿಯೋ ಶೇಕ್ ಆಗುತ್ತೆ. ಬ್ಯಾಕ್ ಶಾಡೋ ಕಾಣಿಸುತ್ತೆ. ವಿಡಿಯೋ ಕೂಡ ಅಲ್ಲಿಗೆ ಮುಗ್ದಿರುತ್ತೆ. ಅರ್ಜುನ್ ಬ್ರೀತಿಂಗ್ ಫಾಸ್ಟ್ ಆಗುತ್ತೆ. ಆಗ ಫೋನ್ ಮತ್ತೆ ವೈಬ್ರೇಟ್ ಆಗುತ್ತೆ. ಈಗ ನಿನ್ನ ಟರ್ನ್. ಅರ್ಜುನ್ ಫೇರಾಗಿ ರನ್ ಮಾಡ್ತಾನೆ. ಹಾಗೆ ಮೆಟ್ಟಲು ಇಳಿಯುವಾಗ ಕೆಳಗೆ ಮೇನ್ ಡೋರ್ ಆಟೋಮೆಟಿಕಲಿ ಕ್ಲೋಸ್ ಆಗಿಬಿಡುತ್ತೆ. ಹೋಲ್ ಹೌಸ್ ಸೈಲೆಂಟ್. ಮತ್ತೆ ಸೇಮ್ ಬ್ರೀತಿಂಗ್ ಸೌಂಡು. ಅವನ ಹಿಂದೆ ಫುಟ್ ಸ್ಟೆಪ್ಸ್ ಸ್ಲೋಲಿ ಕ್ಲೋಸರ್. ಅರ್ಜುನ್ ಅಳುತ್ತಾ ಆಲ್ಮೋಸ್ಟ್ ಫೋನ್ ಸ್ಕ್ರೀನ್ ಕ್ರಾಕ್ ಆಗ್ತಾ ಒಂದು ಲಾಸ್ಟ್ ಮೆಸೇಜ್ ಶೋ ಆಗುತ್ತೆ. ಆಗ ಟೈಮು 2:17 ಮತ್ತು ಅದೇ ಸೀನ್. ಮುಂದಿನ ದಿನ ಹಳ್ಳಿಯ ಜನ ಎಲ್ಲ ಕಿರಣ್ ಮನೆ ಓಪನ್ ಮಾಡಿದಾಗ ಅರ್ಜುನ್ ಫೋನ್ ಮಾತ್ರ ಫ್ಲೋರ್ ಮೇಲೆ ಸಿಗುತ್ತೆ. ಆಗ ಅರ್ಜುನ್ ಕಾಣೆಯಾಗಿರ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.